ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಮನೆ ಕ್ಲೀನಿಂಗ್ ಬಗ್ಗೆ, ಸ್ವಲ್ಪ ಶಾಪಿಂಗ್ ಬಗ್ಗೆ ಲಾಗ್ ಹಾಕೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಏನೆಲ್ಲ ಮಾಡಿದೆ ಅಂತ ತೋರಿಸ್ತೀನಿ. ಯುಗಾದಿ ಹಬ್ಬ ಹತ್ರ ಬಂತು, ಇನ್ನೊಂದು ವಾರ ಇದೆ. ಅದಕ್ಕೋಸ್ಕರ ಮನೆಯೆಲ್ಲ ಪ್ರತಿಯೊಂದು ತೆಗೆದು ಕ್ಲೀನ್ ಮಾಡಬೇಕು. ಅದಕ್ಕೆ ಇವತ್ತು ಮಂಡೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲಿಗೆ ಜಾಡೆಲ್ಲ ಹೊಡೆದು ಕ್ಲೀನ್ ಮಾಡಿಕೊಂಡೆ. ನಂತರ ನಾನು ರೂಮಲ್ಲಿ ಫಸ್ಟ್ ಕ್ಲೀನ್ ಮಾಡಿಬಿಡೋಣ ಅಂತ ನಾನು ನನ್ನ ಮಕ್ಕಳಿಗೆ 3 ಜನನೂ ಸೇರಿ ಕ್ಲೀನ್ ಮಾಡ್ತಾಯಿದ್ದೀವಿ. ನನ್ನ ಸಣ್ಣ ಮಗ ಮೇಲತ್ತಿ ಎಲ್ಲ ವಸ್ತುಗಳನ್ನೂ ಕೆಳಗೆ ಇಳಿಸ್ಕೊಡ್ತಿದ್ದಾನೆ. ನನ್ನ ದೊಡ್ಡ ಮಗ ಎಲ್ಲ ಕೆಳಗೆ ಇಳಿಸ್ಕೊಂಡು ಹೊರಗಡೆ ಇಡ್ತಾ ಇದ್ದಾನೆ. ಒಂದು ದಿನ ಇರೋ ಹಬ್ಬಕ್ಕೆ ನಾವು ಎಷ್ಟೆಲ್ಲ ಕಷ್ಟಪಡಬೇಕು ಅಲ್ವಾ ಫ್ರೆಂಡ್ಸ್? ಪ್ರತಿದಿನ ಕ್ಲೀನ್ ಮಾಡ್ತಾನೆ ಇದ್ರು ಹಬ್ಬಕ್ಕೊಂದ್ಸಲ ಪ್ರತಿಯೊಂದು ತೆಗೆದು ಕ್ಲೀನ್ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಇರುತ್ತೆ. ಎಲ್ಲ ಹೊರಗೆ ತೆಗೆದು ಕ್ಲೀನ್ ಮಾಡಿ ಆದಷ್ಟು ಸ್ವಲ್ಪ ಜೋಡಿಸಿದ್ದೀವಿ. ಇನ್ನೂ ಕೆಲವು ಜೋಡಿಸೋದು ಬಾಕಿ ಇದೆ. ನೋಡ್ತಾ ಇದ್ದೀರಲ್ಲ, ಏನು ಯೂಸ್ ಮಾಡಲ್ಲ ಅವೆಲ್ಲ ತೆಗೆದು ಮೇಲಿಟ್ಟಿದ್ದೀವಿ. ಇನ್ನೂ ಕೆಲವು ಇಡೋದಿದೆ. ಸದ್ಯಕ್ಕೆ ಇಷ್ಟ ಆಗಿದೆ, ನೆಕ್ಸ್ಟ್ ತೋರಿಸ್ತೀನಿ. ನನ್ನ ಮಕ್ಕಳಿಗೆ ಎಕ್ಸಾಮ್ ಮುಗಿದು ರಜಾ ಇರೋದ್ರಿಂದ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದರಿಂದ ಸ್ವಲ್ಪ ನನಗೆ ಫ್ರೀ ಆಗಿದೆ. ಇಲ್ಲಾಂದರೆ ಎಲ್ಲ ಒಬ್ಬಳೇ ಮಾಡ್ಕೋಬೇಕಾಗಿತ್ತು, ತುಂಬ ಕಷ್ಟ ಆಗೋದು. ಆದಷ್ಟು ಬೇಗನೆ ಆಗ್ತಾಯಿದೆ. ಒಬ್ಬಳೇ ಮಾಡೋದಕ್ಕಿಂತ ಜೊತೆಗೆ ಯಾರಾದರೂ ಇದ್ದರೆ ಕೆಲಸಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಬೇಗನೂ ಕೆಲಸ ಮುಗಿಯುತ್ತೆ. ನೋಡಿ ಎಷ್ಟೆಲ್ಲ ಹರಡಿದ್ದೀವಿ, ಇನ್ನೂ ತುಂಬ ಕ್ಲೀನ್ ಮಾಡೋದಿದೆ. ಇವನ್ನೆಲ್ಲ ಕ್ಲೀನ್ ಮಾಡಿ ಇನ್ನೂ ರೂಮಿಗೆಲ್ಲ ಜೋಡಿಸ್ಬೇಕು. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ರೂಮಿಂದೆಲ್ಲ ಕ್ಲೀನ್ ಮುಗ್ದಿದೆ, ಎಲ್ಲ ಜೋಡಿಸಿದ್ದೀವಿ. ನೋಡ್ತಾ ಇದ್ದೀರಲ್ಲ ಯಾವ ಥರ ನಾವು ಅರೇಂಜ್ ಮಾಡಿದ್ದೀವಿ ಅಂತ. ಸಿಂಪಲ್ಲಾಗೇ ಇದೆ ನಮ್ಮ ರೂಮು. ನಾನು ತುಮಕೂರು MG ರೋಡ್ಗೆ ಹೋಗಿ ಶಾಪಿಂಗ್ ಮಾಡಿದ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಆದರೆ ಅದರಿಂದ ಏನೇನು ತಂದ್ವಿ ಅಂತ ನಾನು ನಿಮಗೆ ಹೇಳಿರಲಿಲ್ಲ. ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಮಕೂರಲ್ಲಿ MG ರೋಡಲ್ಲಿ ತುಂಬ ಹೋಲ್ಸೇಲ್ ಅಂಗಡಿಗಳಿದೆ. ಅದರಲ್ಲಿ ನಮ್ಮಮ್ಮ ಒಂದು ಅಂಗಡಿಲಿ ಕರ್ಕೊಂಡು ಹೋಗಿದ್ರು. ನಮ್ಮಮ್ಮ ಕೆಲವೊಂದು ಐಟಮ್ಸ್ ತೊಗೊಬೇಕಾಗಿತ್ತು, ನೋಡ್ತಾ ಇದ್ದರು. ನಾನು ಕೆಲವೊಂದು ಐಟಮ್ಸ್ ನೋಡ್ತಾ ಇವೆಲ್ಲ ತುಂಬ ಇಷ್ಟ ಆದವು ಅಂತ ನಾನು ಕೆಲವೊಂದನ್ನು ಪರ್ಚೇಸ್ ಮಾಡಿದೆ. ನೋಡ್ತಾ ಇದ್ದೀರಲ್ಲ, ಪ್ರತಿಯೊಂದು ಡಿಸೈನ್ಸ್ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಚಿನ್ನದ ಒಡವೆಗಳಿಗಿಂತ ಈ ಥರ ತುಂಬ ಇಷ್ಟ ಆಗುತ್ತೆ. ಅದಾದರೆ ಒಂದೇ ಥರ ಹಾಕೋಬೇಕಾಗುತ್ತೆ. ಇದಾದರೆ ನಮಗೆ ಇಷ್ಟ ಬಂದು ಡಿಸೈನ್ಗಳನ್ನ ಹಾಕೋಬೋದು. ನಿಮಗೂ ನಾವು ತಗೊಂಡಿರೋ ಜ್ಯುವೆಲರಿಗಳು ಇಷ್ಟ ಆಗಿದರೆ ಕಾಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ ವಿಡಿಯೋ ನೋಡಿ. ಮತ್ತು ನಾನು ಡ್ರೆಸ್ ಮತ್ತು ನೈಟೀಸ್ ಪರ್ಚೇಸ್ ಮಾಡಿದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡ್ತಾ ಇದ್ದೀರಲ್ಲ, ಇವೆರಡು ಟಾಪು ನನಗೆ ತುಂಬ ಇಷ್ಟ ಆದವು. ಸಿಂಪಲ್ ವರ್ಕ್ ಇದೆ ಮತ್ತು ಕಲರು ತುಂಬ ಇಷ್ಟ ಆಗಿದ್ದರಿಂದ ಇವೆರಡು ಟಾಪು ಪರ್ಚೇಸ್ ಮಾಡಿದೆ. ನಾನು ಯಾವಾಗಲೂ ಆಲ್ಮೋಸ್ಟ್ ಫುಲ್ ಸ್ಲೀವ್ಸ್ ಟಾಪ್ಸೇ ತೊಗೊಳೋದು. ಈ ಟಾಪ್ ನೋಡ್ತಾ ಇದ್ದೀರಲ್ಲ, ಈ ಟಾಪ್ ಕಲರ್ ನನ್ನ ಹತ್ರ ಯಾವುದೂ ಇರಲಿಲ್ಲ, ಅದಕ್ಕೋಸ್ಕರ ಇದು ಇಷ್ಟಪಟ್ಟು ತೊಗೊಂಡೆ. ಇದ್ರ ಸ್ಲೀವ್ಸು ಡಿಸೈನ್ ಇದೆ, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ ಭಾಳ. ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಮತ್ತು ಈ 3 ನೈಟಿಗಳನ್ನೂ ತೊಗೊಂಡೆ. ಇದ್ರ ಡಿಸೈನ್ಸು, ಕಲರು ಮತ್ತು ಕ್ಲಾತು ತುಂಬ ಕಂಫರ್ಟಬಲ್ ಅನ್ನಿಸ್ತು. ಅದಕ್ಕೋಸ್ಕರ ಈ 3 ನೈಟಿ ಪರ್ಚೇಸ್ ಮಾಡಿದೆ. ತುಂಬ ಲಾಂಗ್ ಇದ್ದಾವೆ, ಸ್ವಲ್ಪ ಸ್ಟಿಚ್ ಮಾಡಿಸ್ಕೊಬೇಕು.
ಈ ನೈಟಿ ಅಂತೂ ತುಂಬ ಸ್ಮೂತ್ ಆಗಿದೆ, ತುಂಬ ಇಷ್ಟ ಆಯಿತು ನನಗೆ. ಇವೆರಡು ಟಾಪ್ಸು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಒಂದೇ ಡಿಸೈನ್ ಇದೆ, ಅದೇ ಕಲರ್ ಚೇಂಜ್ ಇದೆ. ಕಾಟನ್ನು ಈ ಸಮ್ಮರ್ ಡೇಸ್ಗಳಿಗೆಲ್ಲ ಕಾಟನ್ ಆದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ ಇವೆರಡು ಬುಕ್ ಮಾಡಿ ತರಿಸ್ಕೊಂಡೆ. ಫ್ರೆಂಡ್ಸ್, ನಾನು ರೂಮ್ ಕ್ಲೀನ್ ಮಾಡೋದಕ್ಕಿಂತ ಮೊದಲು ಫಸ್ಟು ಬೀರೋಲಿರೋ ಬಟ್ಟೆಗಳನ್ನೆಲ್ಲ ಆರ್ಗನೈಸ್ ಮಾಡಿ ಆಮೇಲೆ ರೂಮ್ ಕ್ಲೀನ್ ಮಾಡಿಕೊಂಡೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಮ್ಮ ಬೀರೂಲೆಲ್ಲ ಬಟ್ಟೆಗಳು ಹರಡಿದೆ ಅಂತ. ಮಕ್ಕಳಿರೋ ಮನೆಯಲ್ಲಿ ಎಷ್ಟೇ ನೀಟಾಗಿ ಇಟ್ಟರು ಬಟ್ಟೆಗಳು ಹರಡೋದು ಕಾಮನ್ನೇ ಅಲ್ವಾ. ನಮ್ಮ ಮನೆಯಲ್ಲೂ ಅದೇ ರೀತಿ ನನ್ನ ಮಕ್ಕಳು ಎಲ್ಲ ಈ ಥರ ಮಾಡ್ಬಿಟ್ಟಿದ್ದಾರೆ. ಇದನ್ನೆಲ್ಲ ತೆಗೆದು ಒಂದು ಕಡೆ ಹಾಕಿ ಎಲ್ಲ ಅರೇಂಜ್ ಮಾಡಿ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಎಲ್ಲ ಅರೇಂಜ್ ಮಾಡಿದ್ದಾಯಿತು. ಬನ್ನಿ ತೋರಿಸ್ತೀನಿ ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅಂತ. ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಕಿಚನ್ ಕ್ಲೀನಿಂಗ್ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.